ಜೀವನದಲ್ಲಿ ಒಂದು ಕಿಂಗ್ ಆಗ್ಬೇಕು ಇಲ್ಲ ಕಿಂಗ್ ಮೇಕರ್ ಆಗ್ಬೇಕು. ಎರಡು ಆಗ್ಲಿಲ್ಲ ಅಂದ್ರೆ ಜೀವನನೇ ವ್ಯರ್ಥ. ಅರ್ಥಾತ್ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಚಂದ್ರಗುಪ್ತ ಮತ್ತು ಚಾಣಕ್ಯ ಕಿಂಗ್ ಮೇಕರ್ ಮತ್ತು ಕಿಂಗ್ ಆಗಿದ್ದವರು. ಜಗತ್ನ ಗೆದ್ದಿರೋದು ಇತಿಹಾಸ ಪುಟಗಳಲ್ಲಿ ಇನ್ನೂ ಕೂಡ ಇದೆ. ಈಗಿನ ಸಿಚುವೇಶನ್ ಅಲ್ಲಿ ಜೀವನ ಅನ್ನೋದು ತುಂಬಾನೇ ಚಿಕ್ಕದು. ಉದಾಹರಣೆ ತಗೊಂಡ್ರೆ ಹಿಂದೆ 5 ವರ್ಷ ಹೇಗೆ ಕಳೀತು ಅಂತಾನೆ ಯಾರಿಗೂ ಗೊತ್ತಾಗಲ್ಲ. ತುಂಬಾ ಜನ ಜೀವನ ಚಿಕ್ಕದು ಎಂಜಾಯ್ ಮಾಡು ಅಂತ ಹೇಳ್ತಾರೆ. ಯಾರು ಕೂಡ ಜೀವನ ಚಿಕ್ಕದು ಒಳ್ಳೆ ರೀತಿಲಿರು ಮತ್ತು ಬೇರೆ ಜನಗಳಿಗೆ ಸಹಾಯ ಮಾಡುವಂತ ಯಾರು ಕೂಡ ಹೇಳಲ್ಲ. ನಿಮ್ಮ ಜಾತಕದಲ್ಲಿ 5ನೇ ಮನೆ 10ನೇ ಮನೆ ಚೆನ್ನಾಗಿದ್ರೆ ನೀವು ಕಿಂಗ್ ಅಥವಾ ಕಿಂಗ್ ಮೇಕರ್ ಆಗ್ಬೋದು. 5ನೇ ಮನೆ ಬುದ್ಧಿಸ್ಥಾನ ಅಂತ ಹೇಳ್ತೀವಿ. ಚಾಣಕ್ಯರ್ಗೆ 5ನೇ ಮನೆ ಚೆನ್ನಾಗಿರೋದ್ರಿಂದ ಅಷ್ಟೊಂದು ಬುದ್ಧಿಶಕ್ತಿ. ಚಾಣಕ್ಯರು ಅವರ ಬುದ್ಧಿಶಕ್ತಿಯಿಂದನೇ ಸಾಮಾನ್ಯ ಹುಡುಗನ್ನ ದೊಡ್ಡ ರಾಜನಾಗಿ ಮಾಡ್ತಾರೆ. ಅವನೇ ಚಂದ್ರಗುಪ್ತ ಮೌರ್ಯ. ಇಬ್ರಲ್ಲೂ ಕೂಡ ಯಾರಲ್ಲೂ ಸ್ವಾರ್ಥ ಇಲ್ಲ, ಎಲ್ಲ ಜನರಿಗೋಸ್ಕರ ಮಾಡುವಂತದ್ದು. ಆದ್ರೆ ನೀವು ನೋಡ್ದಾಗೆ ಈಗಿನ ಕಾಲದಲ್ಲಿ ಯಾರನ್ನು ಕೂಡ ಯಾರು ಬೆಳೆಸಲ್ಲ. ಜಾತಕದಲ್ಲಿ 10ನೇ ಮನೆ ಚೆನ್ನಾಗಿರೋದ್ರಿಂದ ಚಂದ್ರಗುಪ್ತ ಮೌರ್ಯ ರಾಜನಾಗಿರೋದು. 10ನೇ ಮನೆ ಅಂದ್ರೆ ಅರ್ಥಾತ್ ಕರ್ಮಸ್ಥಾನ, ಮಾಡುವ ಕೆಲಸ. ಚಂದ್ರಗುಪ್ತ ಮೌರ್ಯ ಯಾವತ್ತೂ ಕೂಡ ಚಾಣಕ್ಯರ ಮಾತನ್ನ ಹಿಂದೆ ಹಾಕಿಲ್ಲ. ಎಷ್ಟೇ ಬಿದ್ರೂ ಕೂಡ ಕನ್ಸಿಸ್ಟೆನ್ಸಿಯಿಂದ ಮುಂದೆ ನುಗ್ತಾರೆ. ಧೈರ್ಯ ಸರ್ವಾರ್ಥ ಸಾಧನಂ, ಪ್ರಯತ್ನ ಸರ್ವಾರ್ಥ ಸಾಧನಂ. ಎರಡಿದ್ರೆ ಏನ್ ಬೇಕಾದ್ರೂ ಮುಂದೆ ಸಾಧನೆ ಮಾಡಬಹುದು. ನೀವು ಕೂಡ ಹಿಂದೆ ಆಗಿರೋದನ್ನ ಜ್ಞಾಪಿಸ್ಕೊಂಡು ಯೋಚನೆ ಮಾಡ್ತಾ ಕೂರ್ಬೇಡಿ. ಪ್ರಕೃತಿಗೋಸ್ಕರ ಒಂದು ನೀವು ಬೆಳೀರಿ, ಇಲ್ಲಾಂದ್ರೆ ಬೇರೆಯವ್ರನ್ನ ಬೆಳೆಸಿ. ಅದನ್ನೇ ಒಂದು ಕಿಂಗ್ ಆಗ್ಬೇಕು ಇಲ್ಲ ಕಿಂಗ್ ಮೇಕರ್ ಆಗ್ಬೇಕು.